ಎಲ್ಲ ಒಂದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ 8ನೇ ತರಗತಿ SA1 ಎಕ್ಸಾಮು ಅಂದರೆ ಅರ್ಧ ವಾರ್ಷಿಕ ಪರೀಕ್ಷೆಯ ಗಣಿತ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ನೋಡೋಣ. ಈ ಒಂದು ಪ್ರಶ್ನೆ ಪತ್ರಿಕೆ ತುಂಬಾ ಇಂಪಾರ್ಟೆಂಟು. ಯಾಕಂತ ಅಂದರೆ ಇಲ್ಲಿ ಯಾವೊಂದು ಪ್ಯಾಟರ್ನಲ್ಲಿ ಕ್ವಶನ್ ಕೇಳಿದರೆ ಅದೇ ಒಂದು ಪ್ಯಾಟರ್ನಲ್ಲಿ ನಿಮಗೆ ಸೇಮ್ ಟು ಸೇಮು ನಾಳೆ ನಮ್ಮ SA1 ಎಕ್ಸಾಮಲ್ಲಿ ಗಣಿತ ಕ್ವಶನ್ ಪೇಪರ್ ಇರ್ತದೆ. ಅರ್ಥ ಆಯ್ತಾ? ಅದಷ್ಟೇ ಅಲ್ಲದೆ ಇಲ್ಲಿರೋ ತುಂಬ ಕ್ವಶನ್ಸು ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ತವೆ. ಅರ್ಥ ಆಯ್ತಾ? ತುಂಬ ಕ್ವಶನ್ಸು ಬರ್ತವೆ. ಮತ್ತು ನಿಮಗೆ ಹೇಳ್ತೀನಿ ನಿಮಗೆ ಯಾವೆಲ್ಲ ಕ್ವಶನ್ ಕೇಳ್ತಾರೆ, ಯಾವ ರೀತಿ ಕೇಳ್ತಾರೆ. ಸೊ ಕೊನೆಯವರೆಗೆ ತಪ್ಪದೆ ನೋಡಿ, ತುಂಬಾ ಇಂಪಾರ್ಟೆಂಟು. ಯಾರೆಲ್ಲ ಪಾಸ್ ಆಗಬೇಕು ಅನ್ಕೋತೀರಾ ಮತ್ತು ಸ್ಕೋರ್ ಮಾಡಬೇಕು ಅನ್ಕೋತೀರಾ ಅವರೆಲ್ಲ ತಪ್ಪದೆ ಕೊನೆಯವ್ರು ನೋಡಲೇಬೇಕು. ತಪ್ಪದೆ ಕೊನೆಯವರೆಗೆ ನೋಡಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದಾರ ಅಥವಾ ಚಾನಲ್ ಹುಡುಕರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಇದೇ ರೀತಿ SA1 ಎಕ್ಸಾಮ್ಗೆ ಅರ್ಧ ವರ್ಷ ಎಕ್ಸಾಮ್ಗೆ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಗಳು, ಅದಷ್ಟೇ ಅಲ್ಲದೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಫಿಕ್ಸ್ ಪ್ರಶ್ನೆಗಳು, ಫಿಕ್ಸ್ ಕ್ವಶನ್ಸು, ಬಂದೇ ಬರೋಂಥ ಪ್ರಶ್ನೆಗಳು, ಎಲ್ಲ ವಿಡಿಯೋಗಳು ಇದೇ ಒಂದು ಚಾನಲ್ ಆಗ್ತೀವಿ. ಅರ್ಥ ಆಯ್ತಾ? ಅವೆಲ್ಲ ಬೇಕು ಅಂದರೆ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಿಸ್ ಮಾಡ್ಕೊಂಡ್ರಿ, ಎಲ್ಲ ವಿಡಿಯೋ ಮಿಸ್ ಮಾಡ್ಕೊತೀರಾ, ಅದರಿಂದ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರಾ? ಅದ್ರ ಜೊತೆಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಎಲ್ಲ ಫ್ರೆಂಡ್ಸ್ ನಮಗೆ 8ನೇ ತರಗತಿಯಲ್ಲಿ 8th ಯಾರು ಫ್ರೆಂಡ್ಸ್ ಇದ್ದಾರೆ ಖಂಡಿತ ಅವ್ರಿಗೆ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ LBA ಆಧಾರಿತ SA1 ಪರೀಕ್ಷೆ, SA1 ಎಕ್ಸಾಮು ಅಂದರೆ ಅರ್ಧ ವರ್ಷದ ಪರೀಕ್ಷೆ 2025 SA1 ಅಂತ ಕರೀತಾರೆ. ನೀವು ವಿಷಯ ಗಣಿತ ತರಗತಿ 8ನೇ ತರಗತಿ, ಸಮಯ 1 ಗಂಟೆ 30 ನಿಮಿಷ, ಅಂಕಗಳು 40. ನಿಮಗೆ 40 ಮಾರ್ಕ್ಸಿಗೆ ಎಕ್ಸಾಮ್ ಇರ್ತದೆ. ಅರ್ಥ ಆಯ್ತಾ? 40 ಅಂಕಗಳಿಗೆ ಅರ್ಧ ವರ್ಷದ ಎಕ್ಸಾಮ್ ಅನ್ನೋದು ಇರ್ತದೆ. ಮೊದಲಾಗಿ ನಿಮಗೆ 4 ಮಲ್ಟಿಪಲ್ ಕೊಡ್ತಾರೆ. ಅರ್ಥ ಆಯ್ತಾ? ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಜಸ್ಟ್ ಕ್ವಶನ್ ಪೇಪರ್ ಕೊಡ್ತೀನಿ, ಆನ್ಸರ್ನ ಮತ್ತೊಂದು ವಿಡಿಯೋದಲ್ಲಿ ಕೊಡ್ತೀನಿ. ಅರ್ಥ ಆಯ್ತಾ? ಸೊ ಇನ್ನೂ ಕೂಡ ನಿಮಗೆ 2 ವಿಡಿಯೋ ಬರ್ತವೆ ಗಣಿತ ವಿಷಯದ ಮೇಲೆ, ಇನ್ನೂ ಕೂಡ 2 ವಿಡಿಯೋ ಬರ್ತವೆ. ಅಲ್ಲಿ ನಿಮಗೆ ವಿತ್ ಆನ್ಸರ್ ಕೊಡ್ತೀನಿ, ಯಾವ ರೀತಿ ಲೆಕ್ಕ ಬಿಡಿಸಬೇಕು. ಸೊ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ. ಜಸ್ಟ್ ಈಗ ಕ್ವಶನ್ ಪೇಪರ್ ನೋಡೋಣ. ಇಷ್ಟು ಮೀರಿ ನಿಮಗೆ ಆನ್ಸರ್ ಬೇಕು ಅಂದರೆ ನಮ್ಮ ಗ್ರೂಪಲ್ಲಿ ಹಾಕಿರ್ತೀವಿ, ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀವಿ. ಜಾಯ್ನ್ ಆಗಿ. ಇನ್ನು ಕೂಡ ಯಾರು ಜಾಯ್ನ್ ಆಗಿಲ್ಲ, ಲಿಂಕು ಕೆಳಗಡೆ ಇರ್ತದೆ, ವಿಡಿಯೋ ಕೆಳಗಡೆ ಇರ್ತದೆ. ಅಲ್ಲಿ ಜಾಯ್ನ್ ಆಗಿ ನಿಮಗೆ ಪ್ರತಿಯೊಂದು ಆನ್ಸರ್ ಪೀಡ್ಪನ್ನು ಹಾಕಿರ್ತೀವಿ, ಪ್ಲಸ್ ಕ್ವಶನ್ ಪೇಪರ್ ಹಾಕಿರ್ತೀವಿ. ಅರ್ಥ ಆಯ್ತಾ? ಇನ್ನೂ ಕೂಡ ಯಾರು ಜಾಯ್ನ್ ಆಗಿಲ್ಲ, ತಪ್ಪದೆ ಜಾಯ್ನ್ ಆಗಿ. ಸೊ ಮೊದಲಾಗಿ ನಿಮಗೆ 4 ಮಲ್ಟಿಪಲ್ ಇರ್ತವೆ. ಪ್ರಶ್ನೆಗೆ 1, ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಅನನ್ಯತಾಂಶವು ಯಾವುದಾಗ್ತದೆ? A 1 ಆಗ್ತದ, B 0 ಆಗ್ತದ, C -1 ಆಗ್ತದ, D 1/2 ಅಂದರೆ 1/2 ಆಗ್ತದ. ಯಾವುದಾಗ್ತದೆ ಗೆಸ್ ಮಾಡಿ ನೋಡೋಣ. ಕಮೆಂಟ್ ಆದರೆ ಮಾಡಿ ನೋಡೋಣ. ಸೊ ಎಷ್ಟು ಜನ ಕಮೆಂಟ್ ಮಾಡ್ತಾರೆ ನೋಡೋಣ. ಕಮೆಂಟ್ ಮಾಡಿ, ಒಂದೇ ಒಂದು ಕಮೆಂಟ್ ಮಾಡಿ. ಸೊ ಯಾರ್ದು ಆನ್ಸರ್ ಕರೆಕ್ಟ್ ಇದೆ ಅಂತ ನಾವು ರಿಪ್ಲೈ ಮಾಡ್ತೀನಿ. ಆನ್ಸರ್ ಕರೆಕ್ಟ್ ಇದ್ದರೆ ರಿಪ್ಲೈ ಮಾಡ್ತೀನಿ. ಸೊ ಕಮೆಂಟ್ ಮಾಡಿ. ಇನ್ನು ಪ್ರಶ್ನೆಗೆ 2, ಒಂದು ರೇಖಾತ್ಮಕ ಸಮೀಕರಣದಲ್ಲಿರುವ ಸ್ಥಿರಾಕ್ಷರದ ಅತಿ ಹೆಚ್ಚಿನ ಘಾತವು ಎಷ್ಟಾಗ್ತದೆ? 0, 1, 2, 3. ನೆಕ್ಸ್ಟು ಪ್ರಶ್ನೆಗೆ 3, 7 ಭಾಗಗಳಿಂದ ಉಂಟಾದ ಬಹುಭುಜವು ಯಾವುದಾಗ್ತದೆ? ಷಡ್ಭುಜ, ಅಷ್ಟಭುಜ, ಸಪ್ತಭುಜ, ದಶಭುಜ. ಪ್ರಶ್ನೆಗೆ 4, ದತ್ತಾಂಶಗಳನ್ನು ಹೋಲಿಸಲು ಉಪಯೋಗಿಸುವ ನಕ್ಷೆಯು ಯಾವ ನಕ್ಷೆ? ಸ್ತಂಭ ನಕ್ಷೆ, ಚಿತ್ರನಕ್ಷೆ, ಫೈ ನಕ್ಷೆ, ಜೋಡಿ ಸ್ತಂಭ ನಕ್ಷೆ. ಸೊ ಆನ್ಸರು ಕಮೆಂಟ್ ಮಾಡಿ ಅಥವಾ ಗ್ರೂಪಲ್ಲಿ ಹಾಕಿರ್ತೀನಿ. ನೀವು ಗೊತ್ತಿಲ್ಲ ಅಂದರೆ ನೋಡ್ಕೋಬೋದು ಅಥವಾ ಕಮೆಂಟ್ ಮಾಡಿ ನೋಡೋಣ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನಿಮಗೆ 1 ವಾಕ್ಯದ ಪ್ರಶ್ನೆಗಳು ಇರ್ತವೆ, ಅಂದರೆ 4 ಇರ್ತವೆ. ನೋಡೋಣ ಕ್ವಶನ್ ಯಾವ ಇರ್ತಾವೆ ಅಂತ. ಪ್ರಶ್ನೆಗೆ 5, ಅತ್ಯಂತ ಚಿಕ್ಕದಾದ ಪೂರ್ಣವರ್ಗ ಸಂಖ್ಯೆ ಯಾವುದಾಗ್ತದೆ? ಇನ್ನು ಪ್ರಶ್ನೆಗೆ 6, 1 ರಿಂದ 5ರವರೆಗಿನ ಘನ ಸಂಖ್ಯೆಗಳನ್ನು ಬರೆಯಿರಿ. ನೋಡಿ, ಇದೇ ರೀತಿ ಕ್ವಶನ್ ಕೇಳ್ತಾರೆ. ಸೊ ವೆರಿ ಇಂಪಾರ್ಟೆಂಟು. ಪ್ಯಾಟರ್ನು ಸೇಮ್ ಇರ್ತದೆ, ಚೆನ್ನಾಗಿ ಓದ್ಕೊಳ್ಳಿ. ಸೇಮ್ ಇದೆ ಬರ್ತಂತ ಹೇಳೋಕ್ಕಲ್ಲ, ಪ್ಯಾಟರ್ನು ಸೇಮ್ ಇರ್ತದೆ. ನಂಬರ್ನ ಚೇಂಜ್ ಮಾಡ್ಬೋದು. ಅರ್ಥ ಆಯ್ತಾ? ನಂಬರ್ನ ಚೇಂಜ್ ಮಾಡ್ತಾರೆ, ಬಟ್ ಕ್ವಶನ್ಸು ಸೇಮ್ ಆದರೆ ಇರ್ತವೆ. ಮುಂದೆ ಹೇಳ್ತೀನಿ ನಿಮಗೆ ಯಾವ ರೀತಿ ಕೇಳ್ತಾರೆ ಏನು ಅಂತ. 7ನೇ ಪ್ರಶ್ನೆ, ಒಂದು ಷಡ್ಭುಜದಲ್ಲಿರುವ ಕರ್ಣಗಳ ಸಂಖ್ಯೆಗಳೆಷ್ಟು? ಎಷ್ಟಾಗ್ತವೆ ನೋಡಿ. ಇನ್ನು ಪ್ರಶ್ನೆಗೆ 8, ಒಂದು ಕುಂದಿಲ್ಲದ ನಾಣ್ಯವನ್ನು ಒಮ್ಮೆ ಚಿಮ್ಮಿದಾಗ ಪಡೆಯುವ ಫಲಿತಾಂಶಗಳನ್ನು ಬರೆಯಿರಿ. ಎಷ್ಟು ಆಗ್ತವೆ? ಸೊ ಆಲ್ಮೋಸ್ಟ್ ಇವೆಲ್ಲ ಕ್ವಶನ್ಗಳು ನಿಮ್ಮ ಬುಕ್ಕಲ್ಲಿವೆ. 8ನೇ ತರಗತಿ ಗಣಿತ ಪುಸ್ತಕದಲ್ಲಿ ಅಭ್ಯಾಸ ಭಾಗದಲ್ಲಿ ಎಲ್ಲ ಕ್ವಶನ್ ಇವೆ. ನೀವು ಫೇರ್ ಬರೆದಿದ್ರೆ ನೋಡ್ಕೊಳ್ಳಿ, ಅಲ್ಲಿ ಆನ್ಸರ್ ಕೂಡ ಇರ್ತವೆ ನಿಮಗೆ. ಅರ್ಥ ಆಯ್ತಾ? ನೀವು ಫೇರ್ ಬರ್ತೇನೆ ಅನ್ಕೋತೀನಿ. ನಿಮ್ಮ ಸ್ಕೂಲಲ್ಲಿ ಕೂಡ ಹೇಳಿರ್ತಾರೆ ನಿಮಗೆ ಇವನ್ನೆಲ್ಲ ಯಾವ ರೀತಿ ಬಿಡಿಸ್ಬೇಕಂತ. ಸೊ ನೋಡ್ಕೊಳ್ಳಿ, ಅಲ್ಲಿ ಆನ್ಸರ್ ಇರ್ತವೆ. ನೆಕ್ಸ್ಟ್ ಬರೋದು 3ನೇ ಮೆನು, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ ಸ್ಟಾರ್ಟ್ ಆಗ್ತವೆ. ನಿಮಗೆ 2 ಅಂಕದ ಪ್ರಶ್ನೆ 4 ಇರ್ತವೆ. ಟೋಟಲಾಗಿ 8 ಮಾರ್ಕ್ಸು, ಪ್ರತಿಯೊಂದಕ್ಕೂ 2 ಅಂಕ. 9ನೇ ಪ್ರಶ್ನೆ, 512ರ ಘನಮೂಲವನ್ನು ಅವಿಭಾಜ್ಯ ಅಪವರ್ತನದಿಂದ ಕಂಡುಹಿಡಿಯಿರಿ. ನೋಡಿ, ಇದೇ ರೀತಿ ಕ್ವಶನ್ ಕೇಳ್ತಾರೆ. ಅಲ್ಲಿ 512 ಕೊಟ್ಟಿದ್ದಾರೆ, ನಿಮಗೆ ಮತ್ತೆ ಬೇರೆ ನಂಬರ್ ಕೊಡ್ತಾರೆ ಅಷ್ಟೇ. 512ರಲ್ಲಿ 612, 600. ಸೊ ಈ ರೀತಿ ಕೊಡ್ತಾರೆ. ಅರ್ಥ ಆಯ್ತಾ? ಅದನ್ನು ನೀವು ಬಿಡಿಸ್ಬೇಕು ಅಷ್ಟೇ. ಇನ್ನು 10ನೇ ಪ್ರಶ್ನೆ, ಭಾಗಾಕಾರ ವಿಧಾನದಿಂದ 2003-4ರ ವರ್ಗಮೂಲ ಕಂಡುಹಿಡಿಯಿರಿ. ನೋಡಿ, ಇಲ್ಲಿ ಭಾಗಾಕಾರ ವಿಧಾನ ಕೇಳಿದರೆ ಇಲ್ಲಿ 2003-4 ಕೊಟ್ಟಿದ್ದಾರೆ. ಇದನ್ನೇ ಕೊಡ್ಬೋದು ಅಥವಾ ಬೇರೆ ಕೊಡ್ಬೋದು.
ಅಲ್ಲಿ 2000 ಕೊಡ್ಬೋದು, ಸೊ 1050 ಕೊಡ್ಬೋದು, ಈ ರೀತಿ ಕೊಡ್ತಾರೆ. ಆಲ್ಮೋಸ್ಟು ಇದೇ ರೀತಿ ಕ್ವಶನ್ ಕೇಳ್ತಾರೆ ಅಷ್ಟೇ, ತುಂಬ ಡಿಫ್ರೆಂಟ್ ಏನಿಲ್ಲ, ಜಸ್ಟ್ ನಂಬರ್ಸ್ನ ಚೇಂಜ್ ಮಾಡ್ತಾರೆ. 11 ಪ್ರಶ್ನೆ, ಕೆಳಗಿನ ಕೊಟ್ಟಿರುವ ಚಿತ್ರನಕ್ಷೆಯನ್ನು ಗಮನಿಸಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕೊಟ್ಟಿದ್ದಾರೆ ಚಿತ್ರದಲ್ಲಿ ಏನು ಕೊಟ್ಟಿದ್ದಾರೆ? ತಿಂಗಳು ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಕೊಟ್ಟಿದ್ದಾರೆ. ಕಾರುಗಳ ಸಂಖ್ಯೆ ಕೊಟ್ಟಿದ್ದಾರೆ, 100 ಕಾರುಗಳು, 50 ಕಾರುಗಳು. ಸೊ ಚಿತ್ರ ನೋಡ್ಕೊಳ್ಳಿ. ಸೊ ಇಲ್ಲಿ ಏನು ಕ್ವಶನ್ ಕೇಳಿದರೆ 2, ಜುಲೈ ತಿಂಗಳಲ್ಲಿ ತಯಾರಾದ ಕಾರುಗಳ ಸಂಖ್ಯೆ ಎಷ್ಟು? ಜುಲೈ ತಿಂಗಳಲ್ಲಿ ತಯಾರಾದ ಕಾರುಗಳ ಸಂಖ್ಯೆ ಎಷ್ಟು? ಅದೇ ರೀತಿ ಯಾವ ತಿಂಗಳಲ್ಲಿ ಹೆಚ್ಚು ಕಾರುಗಳು ತಯಾರಾಗಿವೆ? ಚಿತ್ರ ನೋಡ್ಕೊಳ್ಳಿ, ಗ್ಯಾಸ್ ಮಾಡಿ ನೀವು ಯಾವ ತಿಂಗಳಲ್ಲಿ ಹೆಚ್ಚು ತಯಾರಾಗಿವೆ ಅಂತ ಕೊಟ್ಟಿದ್ದಾರೆ ಅವರು. 100 ಕಾರುಗಳು, 50 ಕಾರು ಕೊಟ್ಟಿದ್ದಾರೆ. ಅಂದರೆ ಏನು ಚಿತ್ರ ತುಂಬ ಈಸಿ ನೋಡಿ, ಏನು ಅಂತ ಟಫ್ ಏನಿಲ್ಲ. ಅದು 100 ಕಾರುಗಳು ಅಂದರೆ ಯಾವೆಲ್ಲ ಫುಲ್ ಕಾರುವೆ, ಫುಲ್ ಕಾರ್ ಫೋಟೋ ಕೊಟ್ಟಿದ್ದಾರೆ, ಅವೆಲ್ಲ 100 ಕಾರುಗಳು. ಅರ್ಧ ಕಾರ್ ಫೋಟೋ ಯಾವ್ದು ಕೊಟ್ಟಿದ್ದಾರೆ, ಅವೆಲ್ಲ 50 ಕಾರುಗಳು. ನೋಡಿ ತುಂಬಾ ಈಸಿ, ಅರ್ಥ ಆಯ್ತಾ? ಜುಲೈ ತಿಂಗಳಲ್ಲಿ ತಯಾರಾದ ಕಾರುಗಳ ಸಂಖ್ಯೆ ಎಷ್ಟು ಬರೀಬೇಕು? ಎಷ್ಟಾಗ್ತದೆ? ಜುಲೈ ನೋಡಿ, ಒಂದು ಕಾರ್ ಅಂದರೆ 100 ಕಾರುಗಳು ಅಂದರೆ ಇಲ್ಲಿ 2 ಕಾರುವೆ, 100 200 ಆಯಿತು. ಇದು ಎಷ್ಟು? 50, 250. ಜುಲೈ ತಿಂಗಳಲ್ಲಿ 250. ತುಂಬಾ ಈಸಿ ಪ್ರಶ್ನೆ, ಇದಕ್ಕೆ 2 ಮಾರ್ಕ್ಸು. ಅದೇ ರೀತಿ ಯಾವ ತಿಂಗಳಲ್ಲಿ ಹೆಚ್ಚು ಕಾರುಗಳು ತಯಾರಾಗಿವೆ? ಯಾವ ತಿಂಗಳು ನೋಡ್ಕೊಳ್ಳಿ. ಆಲ್ಮೋಸ್ಟ್ ನಿಮಗೆ ಸೆಪ್ಟೆಂಬರ್ ತಿಂಗಳು ಹೆಚ್ಚು ಕಾರುಗಳು ಬಗ್ಗಿವೆ, ಅರ್ಥ ಆಯ್ತಾ? 300 ಕಾರುಗಳು ಮತ್ತು ಅಲ್ಲೂ 50 ಕಾರಿವೆ, 350 ಕಾರುಗಳು. ತುಂಬಾ ಈಸಿ ನೋಡಿ, ಫಿಕ್ಸ್ ಬರ್ತದೆ, ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು 12ನೇ ಪ್ರಶ್ನೆ, ಒಂದು ಸಮಾಂತರ ಚತುರ್ಭುಜದ ಒಂದು ಕೋನವು 70 ಡಿಗ್ರಿ ಆದರೆ ಉಳಿದ 3 ಕೋನಗಳ ಅಳತೆಗಳನ್ನು ಕಂಡುಹಿಡಿಯಬೇಕು, ನೋಡ್ಕೊಳ್ಳಿ. ಇನ್ನು 4th ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿಂದ ನಿಮಗೆ 3 ಅಂಕ ಪ್ರಶ್ನೆಗಳು 4 ಇರ್ತವೆ, ಟೋಟಲಾಗಿ 12 ಮಾರ್ಕ್ಸು. 11ನೇ ಪ್ರಶ್ನೆ ನೋಡಿ, 2 ಸಂಖ್ಯೆಗಳ ಮೊತ್ತವು 95 ಆಗಿದೆ. ಒಂದು ಸಂಖ್ಯೆಯು ಮತ್ತೊಂದು ಸಂಖ್ಯೆಗಿಂತ 15 ಹೆಚ್ಚಾಗಿದ್ದರೆ ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ನೆಕ್ಸ್ಟ್ 14ನೇ ಪ್ರಶ್ನೆ, ಸೊ ಇಲ್ಲೊಂದು ಇನ್ನು ಕೊಟ್ಟಿದ್ದಾರೆ, ಇದರ ಬೆಲೆಯನ್ನು ಕಂಡುಹಿಡಿಯಿರಿ. ಇದರ ಬೆಲೆಯನ್ನು ಕಂಡುಹಿಡಿಯಬೇಕು. ಇವೆಲ್ಲ ನಮಗೆ ಫೇರಲ್ಲಿ ಇರ್ತವೆ, ನಿಮ್ಮ ಗಣಿತ ಪುಸ್ತಕದಲ್ಲಿ ಸೇಮ್ ಟು ಸೇಮ್ ಲೆಕ್ಕಗಳಿವೆ. ಅವರು ತುಂಬ ಡಿಫ್ರೆಂಟ್ ಕೇಳೋದಿಲ್ಲ, ಸೇಮ್ ಅದೇ ರೀತಿ ಕ್ವಶನ್ ಕೇಳ್ತಾರೆ. ಬುಕ್ಕಲ್ಲಿ ಯಾವ ಇರ್ತವೆ ಅದನ್ನೇ ಸ್ವಲ್ಪ ಕೇಳ್ತಾರೆ, ಬಟ್ ನಂಬರ್ನ ಚೇಂಜ್ ಮಾಡ್ತಾರೆ ಅಷ್ಟೇ. ನೆಕ್ಸ್ಟ್ 15ನೇ ಪ್ರಶ್ನೆ ನೋಡಿ, ನಿಯಮಿತ ಬಹುಭುಜಾಕೃತಿ ಎಂದರೇನು? ಈ ಕೆಳಗಿನ ಭಾಗಗಳನ್ನು ಹೊಂದಿರುವ ನಿಯಮಿತ ಬಹುಭುಜಗಳನ್ನು ಹೆಸರಿಸಿ. ಯಾವುದಾಗ್ತದೆ? 1ನೇ ಪ್ರಶ್ನೆ 3 ಭಾಗಗಳು, 2ನೇ 4 ಭಾಗಗಳು, 3ನೇ 6 ಭಾಗಗಳು. ಏನು ಕೇಳಿದರೆ ಅವರು, ಈ ಕೆಳಗಿನ ಭಾಗಗಳನ್ನು ಹೊಂದಿರುವ ನಿಯಮಿತ ಬಹುಭುಜವನ್ನು ಹೆಸರಿಸಿ. ಇವನ್ನ ಬಳಸ್ಕೊಂಡ್ಬಿಟ್ಟು ನೀವು ನಿಯಮಿತ ಬಹುಭುಜವನ್ನು ಹೆಸರಿಸಬೇಕು. ಇನ್ನು 16ನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಚಕ್ರವನ್ನು ತಿರುಗಿಸಿದರೆ, ಚಕ್ರ ಕೊಟ್ಟಿದ್ದಾರೆ ನೋಡಿ, ಇಲ್ಲಿದೆ ನೋಡಿ ಸೈಡಲ್ಲಿ ಏನೇನಿದೆ, ಜಿ ಆರ್ ಇದೆಯಲ್ಲ. ಸೊ ಇದು ಏನು ಕ್ವಶನ್ ಕೇಳಿದ್ರೆ ನೋಡೋಣ. ಹಸಿರು ಖಂಡದ ಮೇಲೆ ಮೂಳೆ ನಿಲ್ಲುವ ಅಥವಾ ನಿಲ್ಲದಿರುವ ಫಲಿತಾಂಶಗಳೆಷ್ಟು? ಅದೇ ರೀತಿ ಹಸಿರು ವಲಯ ಬರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಹಸಿರು ಪಡೆಯದೇ ಇರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಆಲ್ಮೋಸ್ಟ್ ಚಿತ್ರ ಕಾಣಿದೆ ಇಲ್ಲ ಅನ್ಕೋತೀನಿ, ಅರ್ಥ ಆಯ್ತಾ? ಸೊ ಇಲ್ಲಿ ಕಲರ್ ಆದರೆ ಬಂದಿಲ್ಲ, ಸೊ ನೋಡ್ಕೊಳ್ಳಿ. ಕಲರ್ ಆದರೆ ಬಂದಿಲ್ಲ, ಇಲ್ಲಿ ಕಲರ್ ಬಂದರೆ ನಾನು ನಿಮಗೆ ಹೇಳ್ಬೋದಿತ್ತು, ಬಟ್ ಇಲ್ಲಿ ಕಲರ್ ಕೊಟ್ಟಿಲ್ಲ ಅವರು, ಅರ್ಥ ಆಯ್ತಾ? ಪ್ರಿಂಟ್ ಮಾಡುವಾಗ ಕಲರ್ ಆದರೆ ಬಂದಿಲ್ಲ. ಸೊ ನಿಮಗೆ ಗ್ರೂಪಲ್ಲಿ ಹಾಕಿರ್ತೀನಿ, ಅಥವಾ ನಿಮ್ಮ ಬುಕ್ಕಲ್ಲಿ ಇದೆ ನೋಡಿ, ನಿಮ್ಮ ಗಣಿತ ಪುಸ್ತಕದಲ್ಲಿ ಇದೆಲ್ಲ ಇದೆ ಲೆಕ್ಕ, ಅರ್ಥ ಆಯ್ತಾ? ಆ ಲೆಕ್ಕ ನೋಡ್ಕೊಳ್ಳಿ, ನಿಮಗೆ ಅರ್ಥ ಆಗ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನಿಮಗೆ 4 ಅಂಕ 3 ಪ್ರಶ್ನೆ ಇರ್ತವೆ, ಟೋಟಲಾಗಿ 12 ಮಾರ್ಕ್ಸು. 4 ಅಂಕ 3 ಪ್ರಶ್ನೆಗಳು, ಟೋಟಲಾಗಿ 12 ಮಾರ್ಕ್ಸು. ಇಲ್ಲಿ 17 ಪ್ರಶ್ನೆ ನೋಡಿ, ಅಂಚಿನ ಉದ್ದಗಳು 9 ಸೆಂಟಿಮೀಟರ್ ಮತ್ತು 10 ಸೆಂಟಿಮೀಟರ್ ಇರುವ 2 ಲೋಹದ ಘನಗಳನ್ನು ಕರಗಿಸಿ ಒಂದು ದೊಡ್ಡ ಘನವನ್ನು ತಯಾರಿಸಲಾಗಿದೆ. ತಯಾರಿಸುವಾಗ 1 ಸೆಂಟಿಮೀಟರ್ ಕ್ಯೂಬ್ನಷ್ಟು ಲೋಹ ವ್ಯಯವಾಗಿದೆ. ಈ ಕೆಳಗಿನವನ್ನು ಕಂಡುಹಿಡಿಯಿರಿ. ಏನು ಕಂಡುಹಿಡಬೇಕು? ಎ ಮತ್ತು ಬಿ. ಎ ಪ್ರತಿ ಸಣ್ಣ ಘನಗಳ ಘನಫಲವನ್ನು ಕಂಡುಹಿಡಿಯಿರಿ. ಬಿ ದೊಡ್ಡ ಘನದ ಅಂಚಿನ ಉದ್ದವನ್ನು ಕಂಡುಹಿಡಿಯಿರಿ. ಸೊ ನಿಮಗೆ ಯಾವ ವಿಧಾನ ಬರ್ತದೆ ಆ ಒಂದು ವಿಧಾನ ಬಳಸಿಬಿಟ್ಟು ಕಂಡುಹಿಡಿಯಬೇಕು. ಇನ್ನು 18ನೇ ಪ್ರಶ್ನೆ ನೋಡಿ, ಇದು ಕೂಡ ನಮಗೆ ಮಗನ ವಯಸ್ಸು ಅವನ ತಂದೆ ವಯಸ್ಸಿನ 3ನೇ ಒಂದು ಭಾಗ ಆಗಿದೆ. ತಂದೆ ವಯಸ್ಸು 48 ವರ್ಷ ಆಗಿದ್ದು ಮಗನ ಈಗಿನ ವಯಸ್ಸನ್ನು ಕಂಡುಹಿಡಿಯಿರಿ. ಹಾಗೆ ಅವನ ತಂಗಿಯು ಇವನಿಗಿಂತ 2 ವರ್ಷ ಚಿಕ್ಕಳಾಗಿದ್ದರೆ ಅವಳ ವಯಸ್ಸನ್ನು ಕಂಡುಹಿಡಿಯಿರಿ. ಇದೇ ರೀತಿ ಕ್ವಶನ್ ಕೇಳ್ತಾರೆ, ಆದರೆ ಇಲ್ಲಿ ನಂಬರ್ನ ಚೇಂಜ್ ಮಾಡ್ತಾರೆ ಅಷ್ಟೇ. ಇಲ್ಲಿ 48 ವರ್ಷ ಕೊಟ್ಟಿದ್ದಾರೆ, ಇಲ್ಲಿ 38 ಕೊಡ್ಬೋದು, 28 ಕೊಡ್ಬೋದು, ಅಷ್ಟೇ ನೋಡಿ. ತುಂಬ ಏನು ವ್ಯತ್ಯಾಸ ಕೇಳೋದಿಲ್ಲ, ಜಸ್ಟ್ ನಂಬರ್ನ ಚೇಂಜ್ ಮಾಡ್ತಾರೆ, ಕ್ವಶನ್ ಇದಿರ್ತಿರ್ತದೆ. ಅದೇ ರೀತಿ 19ನೇ ಪ್ರಶ್ನೆ, ಲಾಸ್ಟ್ ಪ್ರಶ್ನೆ, ಎ, ಬಿ ಮತ್ತು ಸಿ ಎಂಬ 3 ಭಾಗದ ಸಂಖ್ಯೆಗಳಲ್ಲಿ A = 2/3, B = 4/5 ಮತ್ತು C = -5/6. ಆದರೆ ಇಲ್ಲಿ 2 ಕೊಟ್ಟಿದ್ದಾರೆ. ಸೊ 1ನೇದು ಮತ್ತು 2ನೇದು ಇವೆರಡನ್ನೂ ಕೂಡ ಬಿಡಿಸಬೇಕು. ಸೊ ನೋಡ್ಕೊಳ್ಳಿ, 1ನೇದು ನೋಡಿ, A ಪ್ಲಸ್ ಬ್ರಾಕೆಟ್ ಸ್ಕ್ವೇರ್ ಬ್ರಾಕೆಟ್ ಪ್ಲಸ್ C, B ಪ್ಲಸ್ C ಬ್ರಾಕೆಟ್ A ಪ್ಲಸ್ B ಬ್ರಾಕೆಟ್ ಕಂಪ್ಲೀಟ್ ಪ್ಲಸ್ C. ಸಂಕಲನದ ಸವರ್ತನ ಗುಣ ಕೇಳಿದರೆ. ಅದೇ ರೀತಿ 2ನೇ ಪ್ರಶ್ನೆ, AX × B × C ಬ್ರಾಕೆಟ್ ಕಂಪ್ಲೀಟ್ ಬ್ರಾಕೆಟ್ A × B ಬ್ರಾಕೆಟ್ ಕಂಪ್ಲೀಟ್ XC. ಗುಣಾಕಾರದ ಸವರ್ತನ ಗುಣ ಇವುಗಳನ್ನು ಪರೀಕ್ಷಿಸಿ. ಸೊ ಇದೇ ರೀತಿ ಕ್ವಶನ್ ಕೊಡ್ತಾರೆ.
ಸ್ವಲ್ಪ ಚೇಂಜ್ ಆಗ್ಬೋದು. ಲಾಸ್ಟ್ನೇ ಮನೆಯಲ್ಲಿ ಸ್ವಲ್ಪ ಕ್ವಶನ್ಗಳು ಬೇರೆ ಬರ್ಬೋದು, ಬಟ್ ಆಲ್ಮೋಸ್ಟು ಪ್ಯಾಟರ್ನ್ ಸೇಮ್ ಇರ್ತದೆ. ಸೊ ಡೋಂಟ್ ವರಿ, ಇನ್ನೂ 2 ಪ್ರಶ್ನೆ ಪತ್ರಿಕೆ ಬರ್ತವೆ, ಅಲ್ಲಿ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಲೆಕ್ಕ ಯಾವ ರೀತಿ ಬಿಡಿಸಬೇಕು, ಅದೇ ರೀತಿ ನಿಮಗೆ ಕ್ವಶನ್ ಯಾವ ರೀತಿ ಕೇಳ್ತಾರೆ, ಯಾವ ರೀತಿ ವಿತ್ ಆನ್ಸರ್ ಕೊಡ್ತೀನಿ. ಸೊ ಡೋಂಟ್ ವರಿ, ಜಸ್ಟ್ ಇಂದ ರೆಫರ್ ಆಗಿ ಇಟ್ಕೊಳ್ಳಿ. ಕ್ವಶನ್ ಯಾವ ರೀತಿ ಬರ್ತಾ ನೋಡ್ಕೊಳ್ಳಿ, ಮುಂದೆ ನೀವು ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಸೊ ಬರುವಂಥ ವಿಡಿಯೋಗಳು ನೋಡ್ಕೊಳ್ಳಿ. ಈಗಾಗಲೇ ಚಾನಲ್ ನಿಮಗೆ ಕನ್ನಡ, ಇಂಗ್ಲೀಷು, ವಿಜ್ಞಾನ, ಸಮಾಜ ವಿಜ್ಞಾನ ಎಲ್ಲ ಕೂಡ ಇರ್ತವೆ. ಅವನನ್ನು ಕೂಡ ಚೆನ್ನಾಗಿ ಓದ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗ್ತದೆ. ಸೊ ಥ್ಯಾಂಕ್ ಯು ಸೊ ಮಚ್.